ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವೀಗಾಗಲೇ ಜಾತಿಯ ಅರ್ಥ, ವ್ಯಾಖ್ಯೆ ಹಾಗೆ ಆ ಜಾತಿಯ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ಇಂದು ನಾವು ಭಾರತದಲ್ಲಿನ ಜಾತಿ ವ್ಯವಸ್ಥೆಯಲ್ಲಾದಂಥ ಬದಲಾವಣೆಗಳು, ಆಗಿನ ದಿನಕ್ಕೂ ಈಗಿನ ದಿನಕ್ಕೂ ಯಾವ ರೀತಿಯಲ್ಲಿ ಚೇಂಜಸ್ ಆಗಿದೆ, ಬದಲಾವಣೆ ಆಗಿದೆ ಅನ್ನೋದನ್ನು ನಾವಿಂದು ತಿಳ್ಕೊಳ್ಳೋಣ. ನಾವು ನೋಡೋಣ, ಇಲ್ಲಿ ಜಾತಿ ವ್ಯವಸ್ಥೆಯಲ್ಲಾದಂಥ ಬದಲಾವಣೆಗಳನ್ನು ಎರಡು ವಿಧಗಳಲ್ಲಿ ಅಧ್ಯಯನ ಮಾಡಬಹುದು. ಯಾವುದಪ್ಪ ಆ ಜಾತಿ ವ್ಯವಸ್ಥೆಯಲ್ಲಾದಂಥ ಬದಲಾವಣೆಗಳಂದಾಗ ನಾವು ಫಸ್ಟ್ ಪಾಯಿಂಟ್ ನೋಡ್ಬೋದು. ಇಲ್ಲಿ ಎರಡು ವಿಧಗಳಾಗಿರ್ತಕ್ಕ, ಫಸ್ಟು ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಂಥ ಬದಲಾವಣೆ, ಸ್ವಾತಂತ್ರ್ಯ ಪೂರ್ವದಲ್ಲಾದಂಥ ಬದಲಾವಣೆ. ಸೆಕೆಂಡ್ ಒನ್ ಸ್ವಾತಂತ್ರ್ಯ ನಂತರದಲ್ಲಾದಂಥ ಬದಲಾವಣೆಗಳು. ಎರಡು ವಿಧಗಳಾಗಿ ನಾವು ನೋಡ್ಬೋದು. ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಜಾತಿಯಲ್ಲಿ ಏನೇನೆಲ್ಲ ಬದಲಾವಣೆ ಆದವು, ಸ್ವಾತಂತ್ರ್ಯ ಬಂದ ಮೇಲೆ ಜಾತಿಯಲ್ಲಿ ಬದಲಾವಣೆ ಆಗಿದ್ದಾವೆ ಅನ್ನೋದನ್ನು ನಾವು ನೋಡೋಣ. ಓಕೆ, ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಂಥ ಬದಲಾವಣೆಗಳನ್ನು ನೋಡೋದಾದ್ರೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಪದ್ಧತಿ ಅನ್ನೋದು ವ್ಯಾಪಕವಾಗಿತ್ತು. ಯಾಕೆಂದರೆ ಬ್ರಿಟಿಷರು ಆಲ್ರೆಡಿ ಭಾರತದಲ್ಲಿ ಬಂದ ಸಮಯದಲ್ಲಿ ಇಲ್ಲಿನ ಭಾರತದಲ್ಲಿರುವಂಥ ಈ ಜನರನ್ನ ಜಾತಿ ವ್ಯವಸ್ಥೆಯನ್ನು ನೋಡಿಬಿಟ್ಟು, ಹಾಗೆ ಇವರು ಅನಕ್ಷರಸ್ಥರನ್ನ ನೋಡಿಬಿಟ್ಟು ಏನು ಮಾಡುತ್ತೆ, ಇಲ್ಲಿನ ಜನರನ್ನ ಏನಾರು ಮಾಡಿ ಚೇಂಜಸ್ ಅನ್ನು ಮಾಡಬೇಕನ್ನೋ ಸಲುವಾಗಿ ಇಲ್ಲಿನ ಕೆಲವೊಂದು ನಿರ್ಬಂಧಗಳನ್ನು ತೆಗೆದುಹಾಕಬೇಕನ್ನುವಂಥ ಉದ್ದೇಶದಿಂದ ಈ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಕೆಲವೊಂದು ಸುಧಾರಣೆಗಳನ್ನು ಜಾರಿಗೊಳಿಸುತ್ತೆ. ಏನಪ್ಪ ಸುಧಾರಣೆಗಳಂದಾಗ ಇಲ್ಲಿ ಕೆಲವೊಂದು ಶಾಸನಗಳನ್ನು ಪರಿಚಯ ಮಾಡ್ತಾ ಹೋಗುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಡೋದಾದ್ರೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಇಲ್ಲಿ ಕೆಲವೊಂದು ಸುಧಾರಣೆಗಳನ್ನು ಮಾಡ್ತಾ ಹೋಗುತ್ತೆ. ಏನಪ್ಪಾ ಅಂತಂದ್ರೆ ಫಸ್ಟ್ ಪಾಯಿಂಟ್ ನೋಡೋದು ಸಾರ್ವತ್ರಿಕ ಕಾನೂನುಗಳ ಪರಿಚಯ. ಏನಪ್ಪ ಕಾನೂನುಗಳಂದಾಗ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಬ್ರಿಟಿಷ್ ಸ್ವಾತಂತ್ರ್ಯ ಪೂರ್ವದಲ್ಲಾದಂಥ ಜಾತಿಯಲ್ಲಾದಂಥ ಬದಲಾವಣೆ ಅಂದಾಗ ಫಸ್ಟು ಸಾರ್ವತ್ರಿಕ ಕಾನೂನುಗಳ ಪರಿಚಯ ಆಗುತ್ತೆ. ಹಾಗೆ ಆಂಗ್ಲ ಶಿಕ್ಷಣದ ಪ್ರಭಾವ, ಸೆಕೆಂಡ್ ಪಾಯಿಂಟ್ ಆಂಗ್ಲ ಶಿಕ್ಷಣದ ಪ್ರಭಾವ. ಸಾಮಾಜಿಕ ಸುಧಾರಣಾ ಚಳುವಳಿಗಳ ಪ್ರಭಾವ, ಥರ್ಡ್ ಪಾಯಿಂಟ್ ಸಾಮಾಜಿಕ ಸುಧಾರಣಾ ಚಳುವಳಿಗಳ ಪ್ರಭಾವ. ಹೊಸ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವ, ಹೊಸ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವ. ಹಾಗೆ ಸ್ವತಂತ್ರ ಚಳುವಳಿಯ ಪ್ರಭಾವ. ಫೋರ್ತ್ ಪಾಯಿಂಟ್ ನೋಡಿದರೆ ಫಿಫ್ತ್ ಪಾಯಿಂಟ್ ಸ್ವತಂತ್ರ ಚಳುವಳಿಯ ಪ್ರಭಾವ. ಹಾಗೆ ಸಿಕ್ಸ್ ಪಾಯಿಂಟ್ ಔದ್ಯೋಗೀಕರಣ ಮತ್ತು ನಗರೀಕರಣದ ಪ್ರಭಾವ. ಔದ್ಯೋಗೀಕರಣ ಮತ್ತು ನಗರೀಕರಣದ ಪ್ರಭಾವ. ಇಷ್ಟು ಸ್ವಾತಂತ್ರ್ಯ ಪೂರ್ವದಲ್ಲಾದಂಥ ಬದಲಾವಣೆಗಳು. ಓಕೆ, ನಾವು ಒನ್ ಬೈ ಒನ್ ನೋಡ್ತಾ ಹೋಗ್ಬೋದು. ಫಸ್ಟ್ ಒನ್ ನೋಡೋಣ, ಬ್ರಿಟಿಷರು ತನ್ನಂಥ ಸಾರ್ವತ್ರಿಕ ಕಾನೂನುಗಳ ಪರಿಚಯ ಆಗುತ್ತೆ. ಏನಪ್ಪ ಕಾನೂನುಗಳಂದಾಗ ಇಲ್ಲಿ ಬ್ರಿಟಿಷರಿಂದ ಸ್ಥಾಪನೆಗೊಂಡಂಥ ಏನಾಗುತ್ತೆ, ನ್ಯಾಯಾಲಯಗಳು. ಬ್ರಿಟಿಷರಿಂದ ಸ್ಥಾಪನೆಗೊಂಡಂಥ ನ್ಯಾಯಾಲಯಗಳು ಗ್ರಾಮೀಣ ಭಾಗದಲ್ಲಿರುವಂಥ ಜಾತಿ ಪಂಚಾಯತಿಗಳನ್ನು ದುರ್ಬಲಗೊಳಿಸುತ್ತೆ. ಜಾತಿ ಪಂಚಾಯತಿಯ ಪ್ರಾಬಲ್ಯ ಅನ್ನೋದು ಕ್ಷೀಣಿಸುತ್ತಾ ಹೋಗುತ್ತೆ, ಅವು ಸಂಪೂರ್ಣವಾಗಿ ದುರ್ಬಲಗೊಳ್ತಾ ಹೋಗುತ್ತೆ. ಹಾಗೆ ಬ್ರಿಟಿಷರು ತಂದಂಥ ಕಾನೂನು ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನಿನ ಮುಂದೆ ಎಲ್ಲರೂ ಸರಿಸಮನಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ನೀತಿಯನ್ನು ಜಾರಿಗೊಳಿಸುತ್ತೆ. ಅಂದಿನಿಂದ ಏನಾಗುತ್ತೆ, ಜಾತಿ ಪಂಚಾಯತಿಗಳು ಕ್ಷೀಣಿಸ್ತಾ ಹೋಗುತ್ತೆ, ತನ್ನ ಪ್ರಾಬಲ್ಯ ಕ್ಷೀಣಿಸ್ತಾ ಹೋಗುತ್ತೆ. ಹಾಗೆ ಜನರೆಲ್ಲರೂ ಕೂಡ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಹಾಗೆ ಕಾನೂನಿನ ಮುಂದೆ ಸಮಾನರು ಅನ್ನುವಂಥ ಅಂಶದಿಂದ ಏನಾಗುತ್ತೆ, ಇಲ್ಲೇ ಚೇಂಜಸ್ ಆಗಿದೆ. ಆದರೆ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಂಥ ಕಾನೂನುಗಳ ಪರಿಚಯ ಅಂದಾಗ ನಾವು ಫಸ್ಟ್ ಪಾಯಿಂಟ್ ನೋಡ್ತಾ ಹೋಗ್ಬೋದು, ಏನೇನು ಬದಲಾವಣೆಗಳಾದವು ಅಂದ್ರೆ ಫಸ್ಟ್ ಪಾಯಿಂಟ್ ಜಾತಿ ದೌರ್ಬಲ್ಯಗಳ ನಿವಾರಣಾ ಕಾಯ್ದೆ ಅಥವಾ ಶಾಸನ. ಜಾತಿ ದೌರ್ಬಲ್ಯಗಳ ನಿವಾರಣಾ ಶಾಸನ 1850. 1850 ಏನು ಮಾಡುತ್ತೆ ಬ್ರಿಟಿಷ್ ಸರ್ಕಾರ, ಜಾತಿ ದೌರ್ಬಲ್ಯಗಳ ನಿವಾರಣಾ ಶಾಸನವನ್ನು ಜಾರಿಗೊಳಿಸುತ್ತೆ. ಈ ಕಾಯ್ದೆಯ ಅಂಶ ಏನಪ್ಪ, ಉದ್ದೇಶ ಅಂದರೆ ಇಲ್ಲಿ ಈ ಶಾಸನ ಹೇಳ್ತಾ ಹೋಗುತ್ತೆ, ಅಸ್ಪೃಶ್ಯತೆಗೆ ಸಂಬಂಧಿಸಿದಂತೆ, ಅಸ್ಪೃಶ್ಯತೆಗೆ ಸೇರಿದಂತೆ ಅಥವಾ ಯಾವುದೇ ಒಂದು ಜಾತಿಗೆ ಸಂಬಂಧಿಸಿದಂತೆ ಆಚರಣೆಗಳನ್ನು ತೆಗೆದುಹಾಕಿತು. ಯಾವುದೇ ಅಸ್ಪೃಶ್ಯತೆ ಆಚರಣೆ ಮಾಡೋದಾಗಿರ್ಬೋದು ಅಥವಾ ಯಾವುದೇ ಜಾತಿಗೆ ಸಂಬಂಧಪಟ್ಟಂಗೆ ಏನು ನಿರ್ಬಂಧಗಳಿದ್ವೋ ಅದನ್ನು ತೆಗೆದುಹಾಕಿತು. ಹಾಗೆ ಈ ಕಾನೂನು ಏನು ಮಾಡುತ್ತೆ, ಜಾತಿಯ ನಾಗರಿಕ ನಿರ್ಬಂಧಗಳನ್ನು ತೆಗೆದುಹಾಕಿತು. ಇಲ್ಲಿ ನಾಗರಿಕವಾಗಿ ಏನು ವ್ಯಕ್ತಿಗಳಿಗೆ ಸಮಾಜದಲ್ಲಿ ನಿರ್ಬಂಧಗಳನ್ನು ಹೇರಲ್ಪಟ್ಟಿತೋ
ಅಸ್ಪೃಶ್ಯ ನೀನು ಅಸ್ಪೃಶ್ಯ ಜಾತಿ, ನೀನು ಮಾದಿಗ ವಲಯ, ಊರೊಳಗೆ ಪ್ರವೇಶ ಬರಬಾರ್ದು, ಅಥವಾ ದೇವಸ್ಥಾನಗಳಿಗೆ ಹೋಗಬಾರ್ದು, ಹೋಟೆಲ್ಗಳಲ್ಲಿ ಅಥವಾ ಹಾಸ್ಪಿಟ್ಲ್ಗಳಲ್ಲಿ, ಸಾರ್ವಜನಿಕ ಕಚೇರಿಗಳಲ್ಲಿ ಇದನ್ನ ಏನು ನಿರ್ಬಂಧಗಳನ್ನು ವಿಧಿಸಿತೋ ಇದನ್ನ 1950ರ ಜಾತಿ ದೌರ್ಬಲ್ಯ ನಿವಾರಣಾ ಕಾಯ್ದೆ ಮಾಡುತ್ತೆ ತೊಡೆದೇ ಆಗುತ್ತೆ. ಫಸ್ಟ್ ಅರ್ಥ ಆಗಿದೆ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ 1856. 1850ರಲ್ಲಿ ಏನಾಗುತ್ತೆ? ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನ ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸುತ್ತೆ. ಏನಪ್ಪ ಈ ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದ ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ ಅಂದ್ರೆ ಏನು ಅಂತಂದ್ರೆ, ಈ ಶಾಸನ ಏನ್ ಮಾಡುತ್ತೆ, ಹಿಂದೂ ವಿಧವೆಯರಿಗೆ ಯಾರು ಮದುವೆ ಆಗಿ ಗಂಡನನ್ನ ಕಳ್ಕೊಂಡು ವಿಧವೆಯರಾಗಿ ಜೀವನವನ್ನು ಮಾಡ್ತಿದ್ದಾರೋ ಅಂತಹ ವಿಧವೆಯರಿಗೆ, ಗಂಡನನ್ನ ಕಳೆದುಕೊಂಡಂತ ಸ್ತ್ರೀಯರಿಗೆ ಪುನರ್ವಿವಾಹ ಆಗುವಂತ ಅವಕಾಶವನ್ನ ಈ ಕಾಯ್ದೆ ಜಾರಿಗೊಳಿಸಿದೆ. ಅಂದ್ರೆ ಅವರು ಗಂಡ ಸತ್ತ ಮೇಲೆ ಎಲ್ಲೋ ಒಂದು ಕಡೆ 4 ಮೂಲೆಯಲ್ಲಿ ಮನೆಯ ಒಳಗೆ ಜೀವನ ಮಾಡೋದು ಬೇಡ, ಬಿಳಿ ಸೀರೆಯನ್ನು ಉಟ್ಕೊಂಡು ತಲೆ ಬಳಸ್ಕೊಂಡು ಒಡವೆಗಳನ್ನೆಲ್ಲವನ್ನ ತೆಗೆದುಬಿಟ್ಟು ಕುಂಕುಮವನ್ನ, ತನ್ನ ಸಂಸ್ಕೃತಿಯನ್ನ ಬಿಟ್ಟು ಎಲ್ಲ ಒಂದು ಕಡೆ 4 ಗೋಡೆಯ ಮಧ್ಯೆ ವಾಸ ಮಾಡೋದನ್ನ ತೊಲಗಿಸ್ಬೇಕನ್ನೋ ಸಲುವಾಗಿ ಮತ್ತೆ ಬ್ರಿಟಿಷ್ ಸರ್ಕಾರ ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನ ಜಾರಿಗೊಳಿಸುತ್ತೆ 1856ರ ಕಾಯ್ದೆ. ಇದ್ರ ಉದ್ದೇಶ ಹಿಂದೂ ವಿಧವೆಯರು ಮತ್ತೊಂದು ಮದುವೆ ಆಗಲಿಕ್ಕೆ, ವಿವಾಹ ಆಗಲಿಕ್ಕೆ ಅವಕಾಶವನ್ನ 1856ರ ಕಾಯ್ದೆ ಜಾರಿಗೊಳಿಸುತ್ತೆ, ಅವಕಾಶ ಕೊಡುತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. 1872ರ ವಿಶೇಷ ವಿವಾಹ ಕಾಯ್ದೆ. 1872ರ ವಿಶೇಷ ವಿವಾಹ ಕಾಯ್ದೆ ಶಾಸನ ಅಂತ ಹೇಳ್ಬೋದು. ಏನಪ್ಪ ಈ 1872ರ ವಿಶೇಷ ವಿವಾಹ ಶಾಸನ ಅಂದಾಗ, ಇಲ್ಲಿ ವಿವಾಹವನ್ನ ಒಂದು ನಾಗರಿಕ ಹಕ್ಕು ಎಂದು ಪರಿಗಣಿಸುತ್ತೆ. ವಿವಾಹ ಆಗೋದು ಪ್ರತಿಯೊಬ್ಬರ ಒಂದು ನಾಗರಿಕ ಹಕ್ಕು. ಆದ್ರೆ ಈ ಕಾಯ್ದೆ ಪ್ರಕಾರ ಅಂತರ್ಜಾತಿ ಅಥವಾ ಅಂತರ್ಧರ್ಮೀಯ ವಿವಾಹವನ್ನ ಕಾನೂನುಬದ್ಧಗೊಳಿಸುತ್ತೆ. ಅಂತರ್ಜಾತಿ ವಿವಾಹ ಇಲ್ಲಿ 72ರ ಶಾಸನ ವಿಶೇಷ ಕಾಯ್ದೆ ಜಾರಿಗೊಳಿಸುವಂತ ಉದ್ದೇಶ ಏನಪ್ಪ ಅಂದ್ರೆ ಅಂತರ್ಜಾತಿ ವಿವಾಹ ಆಗಲಿಕ್ಕೆ ಅವಕಾಶವನ್ನ ನೀಡುತ್ತೆ. ಹಾಗೆ ಅಂತರ್ಧರ್ಮೀಯ ವಿವಾಹಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಒಂದು ಕಾನೂನುಬದ್ಧಗೊಳಿಸುತ್ತೆ. ಯಾರು ಬೇಕಾದ್ರೂ ಅಂತರ್ಜಾತಿ ವಿವಾಹ ಆಗ್ಬೋದು, ಅಥವಾ ಯಾರು ಬೇಕಾದ್ರೂ ಯಾವ ಧರ್ಮದಲ್ಲಿ ಬೇಕಾದ್ರೂ ವಿವಾಹ ಆಗಲಿಕ್ಕೆ ಅವಕಾಶವನ್ನ ಈ ಕಾಯ್ದೆ ಜಾರಿಗೊಳಿಸುತ್ತೆ. ಅಂದ್ರೆ ಈ ಮೇಲ್ವರ್ಗದ ಪುರುಷ ಕೆಳವರ್ಗದ ಸ್ತ್ರೀಯರನ್ನ ಮದುವೆ ಆಗ್ಬೋದು. ಈ ಉದಾಹರಣೆ ಬ್ರಾಹ್ಮಣ ಈ ಅಸ್ಪೃಶ್ಯ ಜಾತಿಯಾದಂತಹ ವಲಯ ಮಾದಿಗ ಜಾತಿಯಲ್ಲಿ ವಿವಾಹ ಆಗ್ಬೋದು. ಈ ವಲಯ ಮಾದಿಗ ಜಾತಿಯಲ್ಲಿರುವಂತಹ ಅಸ್ಪೃಶ್ಯ ಜಾತಿಯಲ್ಲಿರುವಂತಹ ಪುರುಷ ಮೇಲ್ವರ್ಗದ ಜಾತಿಯ ಹುಡುಗಿಯನ್ನ ಮದುವೆ ಆಗಲಿಕ್ಕೆ ಈ 72ರ ವಿಶೇಷ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. ಹಾಗೆ ಬರೀ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಧರ್ಮಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸುತ್ತೆ. ಹಿಂದೂ ಧರ್ಮದಲ್ಲಿರುವಂತಹ ಪುರುಷ ಇಸ್ಲಾಂ ಧರ್ಮದ ಹುಡುಗಿಯನ್ನ ಮದುವೆ ಆಗ್ಬೋದು, ಇಸ್ಲಾಂ ಧರ್ಮದಲ್ಲಿರುವಂತಹ ಹುಡುಗ ಕ್ರಿಶ್ಚಿಯನ್ ಧರ್ಮದ ಕನ್ಯೆಯನ್ನ ವಿವಾಹ ಆಗ್ಲಿಕ್ಕೆ ಅಂದ್ರೆ ಅಂತರ್ಧರ್ಮೀಯ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ. ಹಾಗಾಗಿ ಕಾನೂನುಬದ್ಧಗೊಳಿಸುತ್ತೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳಿಷ್ಟ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಡಿ ಪಾಯಿಂಟ್ ಅಂದ್ರೆ ಇತರ ಶಾಸನಾತ್ಮಕ ಮತ್ತು ಆಡಳಿತಾತ್ಮಕ ಕ್ರಮಗಳು. ಏನಪ್ಪ ಇತರ ಶಾಸನಗಳು ಅನ್ನೋದಾದ್ರೆ, ಇಲ್ಲಿ ಬ್ರಿಟಿಷ್ ಸರ್ಕಾರ ಹೇಳ್ತಾ ಹೋಗುತ್ತೆ, ಸರ್ಕಾರದಿಂದ ನಿರ್ವಹಿಸಲ್ಪಡುವಂತ ಶಾಲೆ ಕಾಲೇಜುಗಳಲ್ಲಿ, ಸರ್ಕಾರದಿಂದ ನಿರ್ವಹಿಸಲ್ಪಡುವಂತ ಸರ್ಕಾರದ ಅಧಿಕಾರದಲ್ಲಿ ಏನ್ ನಡೀತಿದ್ದಾವೆ ಶಾಲೆ ಕಾಲೇಜುಗಳು, ಇಂತಹ ಶಾಲೆಗಳಿಗೆ ತಾರತಮ್ಯವಿಲ್ಲದೆ ಎಲ್ರಿಗೂ ಕೂಡ ಪ್ರವೇಶವನ್ನ ನೀಡಬೇಕು. ತಾರತಮ್ಯ ಮಾಡಂಗಿಲ್ಲ, ತಾರತಮ್ಯವಿಲ್ಲದೆ ಎಲ್ಲರಿಗೂ ಕೂಡ ಪ್ರವೇಶವನ್ನ ನೀಡಬೇಕು ಅನ್ನುವಂಥ ಅಂಶವನ್ನು ಜಾರಿಗೊಳಿಸುತ್ತೆ. ಅಂದ್ರೆ ಯಾವ ರೀತಿಯಲ್ಲಿ ತಾರತಮ್ಯ ಅಂದಾಗ, ಇಲ್ಲಿ ಅಡ್ಮಿಷನ್ ಈ ಅಸ್ಪೃಶ್ಯ ಮಕ್ಕಳಿಗೆ ಸೀಟನ್ನು ಕೊಡ್ತಾ ಇಲ್ಲ ಕೆಲವೊಂದು ಕಾಲೇಜು ಶಾಲೆಗಳಲ್ಲಿ ಆಗಿನ ದಿನಗಳಲ್ಲಿ, ಈಗಲ್ಲ ಆಗಿನ ದಿನಗಳಲ್ಲಿ. ಇಲ್ಲಿ ಅಸ್ಪೃಶ್ಯ ಜಾತಿಯವರು ಶಿಕ್ಷಣದಿಂದ ವಂಚಿತರಾಗ್ತಿದ್ರು. ಎಷ್ಟೋ ಜನ ಈ ಮಹಿಳೆಯರಾಗಿರ್ಬೋದು ಅಥವಾ ಅಸ್ಪೃಶ್ಯ ಜಾತಿಗಳು ಶಿಕ್ಷಣವನ್ನು ಪಡೆಯದೆ ಅನಕ್ಷರಸ್ಥರಾಗಿ ಜೀವನವನ್ನು ಮಾಡ್ತಾ ಇದ್ರು. ಇದ್ರ ಉದ್ದೇಶ ಸೀಟ್ಗಳನ್ನ ಕೊಡ್ತಾ ಇರಲಿಲ್ಲ ಶಾಲೆಗಳಲ್ಲಿ. ಮೇಷಗಳಿಗೆ ಕೊಡ್ತಾರೆ, ನೀನು ಕೆಳ ಜಾತಿ, ನೀನು ಶಾಲೆ ಒಳಗೆ ಬರಂಗಿಲ್ಲ, ಯಾಕಂದ್ರೆ ಈ ಶಾಲೆ ಒಳಗೆ ಬ್ರಾಹ್ಮಣರು ಅಥವಾ ಮೇಲ್ವರ್ಗದ ಮಕ್ಕಳಿದ್ದಾರೆ, ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ, ಜೊತೆ ಕೂತ್ಕೊಳ್ಳಂಗಿಲ್ಲ ಅನ್ನುವಂಥ ಅಂಶ ಅಲ್ಲಿ ಪದ್ಧತಿಗಳು ಜಾರಿಯಲ್ಲಿದೆ. ಇದನ್ನು ತೊಲಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಏನು ಮಾಡುತ್ತೆ, ಬ್ರಿಟಿಷ್ ಸರ್ಕಾರ ಈ ಸರ್ಕಾರದಿಂದ ಶಾಲೆಗಳಲ್ಲಿ ನಿರ್ವಹಿಸ ಏನು ಶಾಲೆಗಳು ನಡೀತಿದ್ದಾವೆ ಸರ್ಕಾರದ ಅಧೀನದಲ್ಲಿ, ಇಂತಹ ಶಾಲೆಗಳಲ್ಲಿ ಎಲ್ಲರಿಗೂ ಕೂಡ ಪ್ರವೇಶವನ್ನ ಮುಕ್ತವಾಗಿಡಬೇಕು.
ಎಲ್ರಿಗೂ ಕೂಡ ಇಲ್ಲಿ ಬ್ರಾಹ್ಮಣರು, ಲಿಂಗಾಯತ, ಒಕ್ಕಲಿಗ ಅಥವಾ ವಲಯ, ಮಾದಿಗ, ಲಂಬಾಣಿ, ಗೋಬಿ ಈ ರೀತಿಯಾಗಿ ಇಲ್ಲಿ ಭೇದ ಭಾವ ಮಾಡದೆ ಎಲ್ರಿಗೂ ಕೂಡ ಮುಕ್ತವಾಗಿ ಪ್ರವೇಶವನ್ನ ನೀಡುವಂತ ಅವಕಾಶವನ್ನು ಇಲ್ಲಿ ಜಾರಿಗೊಳಿಸುತ್ತೆ. ಯಾವುದಪ್ಪ ಅಂದ್ರೆ ಬ್ರಿಟಿಷ್ ಸರ್ಕಾರ. ಅದೇ ಬ್ರಿಟಿಷ್ ಸರ್ಕಾರ ಮತ್ತೆ ಹೇಳ್ತಾ ಹೋಗುತ್ತೆ ಸರ್ಕಾರ 1952ರಲ್ಲಿ ಘೋಷಣೆ ಮಾಡುತ್ತೆ. ಬೈ ಚಾನ್ಸ್ ಏನಾದ್ರು ಸರ್ಕಾರ ನೀವು ಶಾಲೆಗಳಲ್ಲಿ, ಗೌರ್ಮೆಂಟ್ ಶಾಲೆಯಲ್ಲಿ ಇರುವಂತಹ ಅನುದಾನ ಏನು ಪಡೆದಿದ್ದೇವೆ, ಈ ಅನುದಾನ ಪಡೆಯುವಂತಹ ಶಾಲೆಗಳು ಮುಕ್ತವಾಗಿ ಪ್ರವೇಶವನ್ನು ನೀಡಬೇಕು ಅಂತದ್ದು 1958ರಲ್ಲಿ ಘೋಷಣೆ ಮಾಡುತ್ತೆ. ಆದರೆ 1923ರಲ್ಲಿ ಸರ್ಕಾರ ಅನುದಾನ ರಹಿತ ಶಾಲೆಗಳಿಗೆ, ಶೋಷಿತ ವರ್ಗಗಳಿಗೆ ಸೇರಿದಂತೆ ಮಕ್ಕಳಿಗೆ ಪ್ರವೇಶವನ್ನ ನೀಡದಿದ್ದಲ್ಲಿ 1923ರಲ್ಲಿ ಮತ್ತೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಸರ್ಕಾರದಿಂದ ಅನುದಾನ ಪಡೆಯುವಂತ ಯಾವ ಶಾಲೆಗಳಿದ್ದಾವೆ, ಸರ್ಕಾರದಿಂದ ನಮಗೆ ಅನುದಾನ ಬರ್ತಿದೆ ಶಾಲೆಗಳಿಗೆ ಅಂದ್ರೆ ಅನುದಾನ ಪಡೆಯುವಂತ ಶಾಲೆಗಳಿಗೆ ಯಾವ ಶಾಲೆಗಳಿದ್ದಾವೆ ಅವರಿಗೆ ಆ ಶಾಲೆಯಲ್ಲಿ ಶೋಷಿತ ಮಕ್ಕಳಿಗೆ, ಶೋಷಣೆಗೆ ಒಳಗಾಗಿರುವಂತ ಮಕ್ಕಳು ಯಾರಿದ್ದಾರೆ, ಅಸ್ಪೃಶ್ಯ ಜಾತಿಗಳಂತ ನಾವೇ ಕರಿತೀವಿ, ಈ ವಲಯ, ಮಾದಿಗ, ಲಂಬಾಣಿ, ಗೋಬಿ ಇಂತಹ ಜಾತಿಗಳಿಗೆ ಅಥವಾ ಈ ಕುಟುಂಬಗಳಿಗೆ ಸೇರಿದಂತ ಮಕ್ಕಳಿಗೆ ಪ್ರವೇಶವನ್ನ ನೀಡದಿದ್ದರೆ, ಅವ್ರಿಗೇನಾದ್ರೂ ಪ್ರವೇಶವನ್ನ ಕೊಡೋದಿಲ್ಲ, ನೀನು ಅಸ್ಪೃಶ್ಯ ಜಾತಿ ಅಂತಂದ್ರು ತಿರಸ್ಕಾರ ಮಾಡಿದ್ರೆ ಆಗಲೇ ನಿಮಗೆ ಸರ್ಕಾರದಿಂದ ಏನು ಅನುದಾನ ಬರ್ತಿತ್ತು ಅದನ್ನ ಈಗಲೇ ಕೂಡಲೇ ಅದನ್ನ ತಡೆ ಹಿಡಿತೀವಿ. ನಿಮಗೆ ಶಿಕ್ಷಕರಿಗೆ ವೇತನ ಆಗಿದ್ದು ಪ್ರತಿ ತಿಂಗಳು ಸಂಬಳವನ್ನು ಪಡಿತಿದ್ದೀರ ಅಂತಂದ್ರೆ, ಅಥವಾ ಶಾಲಾ ಕಾಲೇಜುಗಳಿಗೆ ಅನುದಾನ ಬರ್ತಿದ್ದೀರ ಅಂತಂದ್ರೆ, ನೀವೇನಾದ್ರೂ ಅಸ್ಪೃಶ್ಯ ಜಾತಿಗೆ ಅಲ್ಲಿ ಪ್ರವೇಶವನ್ನು ನಿರಾಕರಿಸಿದ್ರೆ ಆದರೆ ಕೂಡಲೇ ಸರ್ಕಾರದಿಂದ ತಡೆ ಹಿಡಿತೀವಿ, ನಿಮ್ಗೆ ಯಾವುದೇ ರೀತಿಯಾದಂಥ ಸಂಬಳ ಆಗಿರ್ಬೋದು ಅಥವಾ ಶಾಲೆಗೆ ಅನುದಾನವನ್ನು ನಾವು ಕೊಡೋದಿಲ್ಲ ಅನ್ನುವಂಥ ಅಂಶವನ್ನು ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದೆ. ಹಾಗೆ ಕ್ರಿಸ್ತಶಕ 1925ರಲ್ಲಿ ಮದ್ರಾಸ್ ಶಾಸಕಾಂಗ ಸಮಿತಿ ಕೂಡ ಏನು ಮಾಡುತ್ತೆ, ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತೆ. 1925ರಲ್ಲಿ ಮದ್ರಾಸ್ ಶಾಸಕಾಂಗ ಸಮಿತಿ ಹೇಳ್ತಾ ಹೋಗುತ್ತೆ. ಏನಂತ ಹೇಳುತ್ತಪ್ಪ ಅಂದ್ರೆ, ಈ ಸಮಿತಿ ಎಲ್ಲ ಸಾರ್ವಜನಿಕ ಕಚೇರಿಗಳು, ಸರ್ಕಾರದಲ್ಲಿರುವಂತಹ ಈ ಭಾರತದಲ್ಲಿರುವಂತಹ ಎಲ್ಲ ಸಾರ್ವಜನಿಕ ಕಚೇರಿಗಳು, ಹಾಗೆ ಕೆರೆಗಳು, ಹೋಟೆಲ್ಗಳು, ಸಾರ್ವಜನಿಕ ಸ್ಥಳಗಳು, ಯಾವುದಪ್ಪ ಅಂದ್ರೆ ಸಾರ್ವಜನಿಕ ಕಚೇರಿಗಳು, ಸಾರ್ವಜನಿಕ ಸ್ಥಳಗಳು, ಕೆರೆಗಳು, ಬಾವಿಗಳು, ಹಾಗೆ ಹೋಟೆಲು, ಆಸ್ಪತ್ರೆ, ಹೀಗೆ ಹಲವಾರು ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಇಂತಹ ಸ್ಥಳಗಳಿಗೆ ಶೋಷಿತ ವರ್ಗಗಳು ಸೇರಿದಂತೆ ಅವರಿಗೆ ಎಲ್ಲರಿಗೂ ಕೂಡ ಮುಕ್ತವಾಗಿ ಇಡಬೇಕು. ಅಲ್ಲಿ ನಿರ್ಬಂಧ ಇರಂಗಿಲ್ಲ. ಈ ಸಾರ್ವಜನಿಕ ಕಚೇರಿಗಳಲ್ಲಿ ಆಫೀಸ್ಗಳು ಹೋಗ್ತೀವಿ, ಉದಾಹರಣೆ ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕು ಆಫೀಸ್ ಆಗಿರ್ಬೋದು, DC ಆಫೀಸ್ ಆಗಿರ್ಬೋದು, ಅಥವಾ ರೈತ ಸಂಘ ಕೇಂದ್ರಗಳಾಗಿರ್ಬೋದು, ಬಸ್ ಸ್ಟಾಂಡ್ಗಳಾಗಿರ್ಬೋದು. ಇಲ್ಲಿ ನಾವೇನಾದ್ರೂ ಅಸ್ಪೃಶ್ಯ ಜಾತಿ ಬಸ್ ಸ್ಟ್ಯಾಂಡ್ ಒಳಗೆ ಬರಂಗಿಲ್ಲ, ಹಾಸ್ಪಿಟಲ್ ಒಳಗೆ ಬರಂಗಿಲ್ಲ, ಬ್ಯಾಂಕ್ಗಳಲ್ಲಿ ಅಸ್ಪೃಶ್ಯ ಜಾತಿಯವರು ಬರಬಾರ್ದು, ಶೋಷಿತ ಜನ, ಇಲ್ಲಿ ನಾವೆಲ್ಲರೂ ಕೂಡ ಮೇಲ್ವರ್ಗದವರು, ಇಲ್ಲಿ ಮಡಿ ಮೇಲಿಗೆ ಆಗುತ್ತಂತಂದು ಏನಾದರೂ ಅವರನ್ನ ನಿರ್ಬಂಧಿಸಿದ್ದೆ. ಆದರೆ ಇದನ್ನು ತೊಲಗಿಸ್ಬೇಕನ್ನುವಂಥ ಉದ್ದೇಶದಿಂದ 1925ರಲ್ಲಿ ಮದ್ರಾಸ್ ಶಾಸಕಾಂಗ ಸಮಿತಿ ಹೇಳ್ತಾ ಹೋಗುತ್ತೆ, ಸಾರ್ವಜನಿಕವಾಗಿರುವಂಥ ಕಚೇರಿಗಳು, ಕೆರೆಗಳು, ಸಾರ್ವಜನಿಕ ಸ್ಥಳಗಳನ್ನ ಅಸ್ಪೃಶ್ಯರಿಗೆ ಮುಕ್ತವಾಗಿ, ಎಲ್ಲ ವರ್ಗದವರಿಗೆ ಕೂಡ ಮುಕ್ತವಾಗಿ ಇಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದೆ. ಅಂದ್ರೆ ಈ ಆದೇಶ ಮಾಡಿಸಿದ್ರೆ ಏನಾಗುತ್ತೆ, ಕೆಲವೊಂದು ಸ್ವಲ್ಪ ಬದಲಾವಣೆ ಆಗ್ತಾ ಹೋಗುತ್ತೆ. ಇನ್ನೇನು ಆಟೋಮೆಟಿಕ್ ಆಗಿ ಬ್ಯಾಂಕ್ಗಳಿಗೆ ಹೋಗಿದ್ದೀವಿ ಅಂತಂದ್ರೆ, ನಾವು ಬ್ರಾಹ್ಮಣ ಅಂದ ತಕ್ಷಣ ಅಲ್ಲಿ ಅಸ್ಪೃಶ್ಯ ಜಾತಿಯವರು ಬರ್ಲಿಕ್ಕೆ ಅವಕಾಶ ಇದೆ, ಅಲ್ಲಿ ಏನಾದರೂ ನಿರ್ಬಂಧಿಸಿದ್ರೆ ಅವ್ರಿಗೆ ಕಟ್ಟುನಿಟ್ಟಿನ ಶಿಕ್ಷೆಯನ್ನು ನೀಡ್ತಾ ಹೋಗ್ತಿದ್ರು, ಕ್ರಮಗಳನ್ನು ಜರುಗಿಸ್ತಾ ಇದ್ರು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಏನಾಗಿತ್ತು, ಮಡಿ ಮೇಲಿಗೆ ಏನಾದ್ರು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬಂದಿದೆ. ಇಷ್ಟು ಅರ್ಥ ಇದ್ದಾರೆ ವಿದ್ಯಾರ್ಥಿಗಳೇ. ಫಸ್ಟ್ ಪಾಯಿಂಟ್ ಸಾರ್ವತ್ರಿಕ ಕಾನೂನುಗಳ ಪರಿಚಯ ಆಯಿತು. ನಾವು ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ. ಬ್ರಿಟಿಷರ್ ತಂದಂಥ ಸ್ವತಂತ್ರ ಪೂರ್ವದಲ್ಲಾದಂಥ ಬದಲಾವಣೆ ಅಂದಾಗ ಆಂಗ್ಲ ಶಿಕ್ಷಣದ ಪ್ರಭಾವ. ಇಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಆಂಗ್ಲ ಶಿಕ್ಷಣವನ್ನ ಪರಿಚಯಿಸುತ್ತೆ. ಯಾಕಂದ್ರೆ ಈ ಬ್ರಿಟಿಷ್ ಸರ್ಕಾರ ಬರೋದಕ್ಕಿಂತ ಮುಂಚೆ ಏನಾಗಿತ್ತು, ಗುರುಕುಲ ಪದ್ಧತಿಗಳು, ಋಷಿವರಿಗಳು, ಹಾಗೆ ಈ ಬ್ರಾಹ್ಮಣರು ವೇದಗಳನ್ನ, ಸಂಸ್ಕೃತಗಳನ್ನ ಮಕ್ಕಳಿಗೆ ಬೋಧಿಸ್ತಾ ಇದ್ದಾರೆ. ಆ ಬ್ರಾಹ್ಮಣರು ಈ ಗುರುಗಳ ಆಶ್ರಮದಲ್ಲಿ ಏನಾಗಿತ್ತು, ಈ ಅಸ್ಪೃಶ್ಯ ಜಾತಿಗಳಿಗೆ ಶಿಕ್ಷಣವನ್ನ ವಂಚಿತರಾಗ್ತಿದ್ರು, ಶಿಕ್ಷಣವನ್ನ ನೀಡ್ತಾ ಇರಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ದ್ರೋಣಾಚಾರ್ಯರು ಏಕಲವ್ಯನನ್ನ ನೀವು ಕೀಳು ಕುಲದವನು ಅಂತ ಹೇಳ್ತಾರೆ, ಅವರಿಗೆ ಜ್ಞಾನವನ್ನ ನೀಡೋದಿಲ್ಲ. ಬಿಲ್ವಿದ್ಯೆನ ಕಲಿಯಕ್ಕಂತ ಬಂದಿರ್ತಾನೆ, ಆ ಸಮಯದಲ್ಲಿ ಅಸ್ಪೃಶ್ಯ ಜಾತಿ, ಕೀಳು ಜಾತಿ ಅಂತಂದು ಅವ್ರನ್ನ ತಿರಸ್ಕಾರ ಮಾಡ್ತಾರೆ, ಅವರಿಗೆ ವಿದ್ಯೆನ ಕಲ್ಸಕ್ಕಾಗಲ್ಲ ಅಂತಂದು ಕಳಿಸ್ತಾರೆ. ಇದು ನಿಮಗೆ ಗೊತ್ತಿರ್ಬೋದು. ಹಾಗೆ
ವೇದಗಳ ಕಾಲ ಪ್ರಾಚೀನ ಕಾಲದಿಂದಲೂ ನೋಡೋದಾದ್ರೆ ಈ ಅಸ್ಪೃಶ್ಯ ಜಾತಿಯವರಿಗೆ ಶಿಕ್ಷಣ ಅನ್ನೋದು ಸಿಗ್ತಾ ಇರಲಿಲ್ಲ, ವಂಚಿತರಾಗ್ತಿದ್ರು. ಬರೀ ಈ ಮೇಲ್ವರ್ಗದವರಿಗೆ ಮಾತ್ರ ಶಿಕ್ಷಣ ಅನ್ನೋದು ಸಿಗ್ತಾ ಇತ್ತು. ಇದನ್ನ ತೊಲಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ಆಂಗ್ಲ ಶಿಕ್ಷಣ ಪದ್ಧತಿಯನ್ನ ಜಾರಿಗೊಳಿಸುತ್ತೆ. ಇಲ್ಲಿ ಬ್ರಿಟಿಷ್ ಶಿಕ್ಷಣ ಏನ್ ಮಾಡುತ್ತೆ, ವೈಜ್ಞಾನಿಕ ತಳಹದಿಯ ಮೇಲೆ ಧರ್ಮ ನಿರಪೇಕ್ಷವಾಗಿ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಆಗದಂತೆ ಎಲ್ಲ ಧರ್ಮದವರಿಗೆ ಕೂಡ ಶಿಕ್ಷಣವನ್ನು ನೀಡಬೇಕು. ಹಾಗೆ ಶಿಕ್ಷಣವು ವೈಜ್ಞಾನಿಕವಾಗಿರಬೇಕು, ಎಲ್ರಿಗೂ ಕೂಡ ಅವರ ಜ್ಞಾನಕ್ಕೆ ಮುಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಸಾರ್ವತ್ರಿಕ ಶಿಕ್ಷಣವನ್ನು ನೀಡಬೇಕನ್ನುವಂಥ ಉದ್ದೇಶದಿಂದ ಇಲ್ಲಿ ಜಾತಿ ಸಮುದಾಯಗಳ ಅಥವಾ ಭೇದ ಭಾವ ಮಿತಿ ಇಲ್ಲದೆ ಶಿಕ್ಷಣವು ಎಲ್ರಿಗೂ ಕೂಡ ಮುಕ್ತವಾಗಿ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಬ್ರಿಟಿಷ್ ಶಿಕ್ಷಣ ಏನ್ ಮಾಡುತ್ತೆ, ಉದಾರ ನೀತಿಯನ್ನು ಅನುಸರಿಸುತ್ತೆ. ಆಂಗ್ಲ ಶಿಕ್ಷಣವನ್ನು ನೀಡಬೇಕು. ಆಂಗ್ಲ ಶಿಕ್ಷಣದ ಉದ್ದೇಶ ಏನಪ್ಪ ಅಂತಂದ್ರೆ ಬ್ರಿಟಿಷ್ ಶಿಕ್ಷಣ ಇಲ್ಲಿ ವೈಜ್ಞಾನಿಕ ತಳಹದಿಯ ಮೇಲೆ ರೂಪ ಆಗಬೇಕು. ಹಾಗೆ ಇಲ್ಲಿ ಧರ್ಮ ನಿರಪೇಕ್ಷವಾಗಿರ್ಬೇಕು, ಯಾವುದೇ ಒಂದು ಧರ್ಮಕ್ಕೆ, ಬರೀ ಮುಸ್ಲಿಂ ಧರ್ಮಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಹಿಂದೂ ಧರ್ಮಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು. ಹಾಗಾಗಿ ಎಲ್ಲ ಧರ್ಮಗಳಿಗೂ ಕೂಡ ನಿರಪೇಕ್ಷವಾಗಿರಬೇಕು. ಹಾಗೆ ಈ ಜಾತಿ ಸಮುದಾಯಗಳ ಭೇದ ಭಾವವಿಲ್ಲದೆ, ನೀನು ಮೇಲ್ವರ್ಗ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಅಸ್ಪೃಶ್ಯ ಜಾತಿ, ವಲಯ, ಮಾದಿಗ, ಹೀಗೆ ಇಲ್ಲಿ ಭೇದ ಭಾವ ಮಾಡದಂತೆ ಯಾವುದೇ ಮಿತಿ ಇಲ್ಲದೆ ಶಿಕ್ಷಣವನ್ನು ಎಲ್ಲರಿಗೂ ಕೂಡ ಮುಕ್ತವಾಗಿ ನೀಡಬೇಕನ್ನುವಂಥ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ಈ ಶಿಕ್ಷಣವನ್ನ ಉದಾರ ನೀತಿಯನ್ನು ಅನುಸರಿಸ್ತಾ ಹೋಗುತ್ತೆ. ಇದರಿಂದ ಯಾವಾಗ ಈ ಉದಾರ ನೀತಿಯನ್ನು ಬ್ರಿಟಿಷ್ ಸರ್ಕಾರ ಅನುಸರಿಸುತ್ತೋ ಈ ಶಿಕ್ಷಣದಿಂದ ಏನಾಗುತ್ತೆ, ಸಾಕಷ್ಟು ವಿದ್ಯಾರ್ಥಿಗಳು, ಅಸ್ಪೃಶ್ಯ ಜಾತಿಯಲ್ಲಿರುವಂಥವ್ರು, ಮೇಲ್ವರ್ಗದಲ್ಲಿರುವಂಥ ವಿದ್ಯಾರ್ಥಿಗಳು ಸಾಕಷ್ಟು ಶಿಕ್ಷಣವನ್ನು ಪಡೆದ ಮೇಲೆ, ಉನ್ನತ ಶಿಕ್ಷಣವನ್ನು ಪಡಿತಾರೆ. ಈ ಶಿಕ್ಷಣವನ್ನು ಪಡೆದ ಮೇಲೆ ಈ ಜಾತಿಯ ಸದಸ್ಯರಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಹೊಸ ಬಗೆಯ ಜ್ಞಾನ ಅನ್ನೋದು ಮೂಡ್ತಾ ಹೋಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಇಲ್ಲಿ ಹೊಸ ಜ್ಞಾನ ಮೂಡುತ್ತೆ ಅನ್ನೋದಾದ್ರೆ ನಿಮ್ಗೆ ಗೊತ್ತಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು. ಇಲ್ಲಿ ಅಸ್ಪೃಶ್ಯ ಜಾತಿ ಶಿಕ್ಷಣ ನೀಡಲಿಲ್ಲ, ಆ ಸಮಯದಲ್ಲಿ ಶಿಕ್ಷಣವನ್ನು ಪಡೆದಂತ ಅಂಬೇಡ್ಕರ್ ಕೂಡ ಏನ್ ಮಾಡ್ತಾರೆ, ಈ ಉದಾರ ನೀತಿಯಿಂದ ತನ್ನ ಜಾತಿಯಲ್ಲಿ ಶಿಕ್ಷಣ ಜ್ಞಾನವನ್ನು ಪಡ್ಕೊಂಡು ಸಮಾಜದಲ್ಲಿ ಹೊಸ ಉದ್ಯೋಗಗಳನ್ನು ಪಡ್ಕೊಳ್ಳಿಕ್ಕೆ, ಹೊಸ ಬಗೆಯ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಉಂಟಾಗುತ್ತೆ. ಇಷ್ಟು ಆಂಗ್ಲ ಶಿಕ್ಷಣದ ಪ್ರಭಾವ. ಅರ್ಥ ಆಗಿದೆ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಸಮಾಜ ಸುಧಾರಣಾ ಚಳುವಳಿಗಳ ಪ್ರಭಾವ. ಇಲ್ಲಿ ಸಮಾಜ ಸುಧಾರಣಾ ಚಳುವಳಿಗಳ ಪ್ರಭಾವ, ಥರ್ಡ್ ಪಾಯಿಂಟ್. ಏನಪ್ಪ ಸಮಾಜ ಸುಧಾರಣಾ ಚಳುವಳಿ ಅಂದಾಗ ನಿಮ್ಗೆ ಗೊತ್ತಿರ್ಬೋದು, ಸಮಾಜ ಸುಧಾರಕರು ಕೂಡ ಆಗಿನ ಸಮಯದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಜಾತಿಯಲ್ಲಿ ಅಸ್ಪೃಶ್ಯತೆ ಮಡಿಮಲಿಗೆನ ತೊಲಗಿಸ್ಬೇಕೆನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ ಸಾಮಾಜಿಕ ಸುಧಾರಕರು. ಇಲ್ಲಿ ಬದಲಾವಣೆ ಮಾಡಬೇಕು, ಸಮಾಜದಲ್ಲಿ ಜಾತಿಯನ್ನ ಸಂಪೂರ್ಣ ನಿರ್ಮೂಲನ ಮಾಡಬೇಕು. ಹಾಗೆ ಈ ಸಮಾಜದಲ್ಲಿರುವಂಥ ತನ್ನದೇ ಆದಂಥ ಐಕ್ಯತೆಯನ್ನು ಬೆಳೆಸಬೇಕು. ಜಾತಿ ನಡುವೆ ಇರುವಂಥ ಈ ದ್ವೇಷ ಅಥವಾ ಕಾಲ್ಪನಿಕ ಮೂಢನಂಬಿಕೆ ವ್ಯತ್ಯಾಸಗಳನ್ನು ತೊಲಗಿಸಬೇಕು ಅನ್ನುವಂಥ ಉದ್ದೇಶ ಆಗಿನ ದಿನಗಳಲ್ಲಿ ಈ ಸಮಾಜ ಸುಧಾರಕರಿಗೆ ಇತ್ತು, ಮೂಡ್ಕೊಂಡಿದ್ದಾರೆ. ಈ ಉದ್ದೇಶದಿಂದ ಏನಾಗುತ್ತೆ, ಹಲವಾರು ಸಾಮಾಜಿಕ ಚಿಂತಕರುಗಳಲ್ಲಿ ಒಂದು ಜ್ಞಾನ ಅನ್ನೋದು ಬೆಳೀತಾ ಹೋಗುತ್ತೆ. ಅವರಲ್ಲಿ ಏನಾದರೂ ಮಾಡಿ ಈ ಸಮಾಜದಲ್ಲಿನ ಈ ಅಸ್ಪೃಶ್ಯ ಜಾತಿ, ಮಡಿಮೈಲಿಗೆ, ಈ ವಿಧವಾ ವಿವಾಹ ಆಗಿರ್ಬೋದು ಅಥವಾ ದೇವದಾಸಿ ಪದ್ಧತಿಗಳಾಗಿರ್ಬೋದು, ಈ ಪರ್ದಾ ಪದ್ಧತಿಗಳನ್ನು ಅಥವಾ ಸ್ತ್ರೀಯರ ಮೇಲಾಗುವಂಥ ದೌರ್ಜನ್ಯಗಳನ್ನು ಅಥವಾ ಸ್ತ್ರೀ ಗುಲಾಮನ ರೀತಿಯಲ್ಲಿ ನಾನು ಗೋಡೆ ಮಧ್ಯೆ ಜೀವನ ಮಾಡಬೇಕನ್ನುವಂಥ ಉದ್ದೇಶವನ್ನು ತೊಲಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತದೆ, ಹಲವಾರು ಸಾಮಾಜಿಕ ಸುಧಾರಕರು ಶ್ರಮಿಸ್ತಾ ಹೋಗ್ತಾರೆ. ಅದರಲ್ಲಿ ನಾವು ನೋಡ್ಬೋದು ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಆಗುತ್ತೆ. ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಬ್ರಹ್ಮ ಸಮಾಜ ಸ್ಥಾಪನೆ ಆಗುತ್ತೆ. ಹಾಗೆ ಆತ್ಮಾರಾಮ ಪಾಂಡುರಂಗ, ಜಸ್ಟಿಸ್ M ರಾನಡೆ ಇವರಿಂದ ಇಂತಹ ನೇತೃತ್ವದಲ್ಲಿ ಏನಾಗುತ್ತೆ, ಪ್ರಾರ್ಥನಾ ಸಮಾಜ ಸ್ಥಾಪನೆ ಆಗುತ್ತೆ. ನಿಮ್ಗೆ ಕೇಳ್ಬೋದು ವಿದ್ಯಾರ್ಥಿಗಳೇ, ಈ ಬ್ರಹ್ಮ ಸಮಾಜದ ಸ್ಥಾಪಕ ಅಂತ ಹೇಳಿದಾಗ ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳ್ಬೋದು. ಹಾಗೆ ಪ್ರಾರ್ಥನಾ ಸಮಾಜದ ಸ್ಥಾಪಕ ಆತ್ಮಾರಾಮ್ ಪಾಂಡುರಂಗ, ಹಾಗೆ ಜಸ್ಟಿಸ್ ರಾನಡೆ. ಇಂತಹ ಧುರೀಣರಿಂದ ಇಂತಹ ಸಮಾಜಗಳು ಹುಟ್ಟುಕೊಳ್ಳುತ್ತೆ. ಹಾಗೆ ಈ ದಯಾನಂದ ಸರಸ್ವತಿ ಇವರಿಂದ ಆರ್ಯ ಸಮಾಜವು ಕೂಡ ಹುಟ್ಟುಕೊಳ್ತಾವೆ. ದಯಾನಂದ ಸರಸ್ವತಿ ಅವರಿಂದ ಒಂದು ಸಮಾಜವನ್ನು ಹುಟ್ಟುಹಾಕ್ತಾರೆ, ಅವರು ಕೂಡ ಆರ್ಯ ಸಮಾಜವನ್ನು ಸ್ಥಾಪಿಸ್ತಾ ಹೋಗ್ತಾರೆ. ಹಾಗೆ ಸ್ವಾಮಿ ವಿವೇಕಾನಂದರು ಕೂಡ ಈ ಸಮಾಜದಲ್ಲಿನ ಜಾತಿಯನ್ನು ತೊಲಗಿಸ್ಬೇಕು, ಹಾಗೆ ಮಹಿಳೆಯರ ಶೋಷಣೆಯನ್ನು ತೊಲಗಿಸ್ಬೇಕು.
ಬಲವಾಗಿ ಖಂಡಿಸ್ತಾ ಹೋಗ್ತಾರೆ ಮಹಿಳೆ ಶೋಷಣೆಯನ್ನ. ಅದಕ್ಕೋಸ್ಕರ ಈ ಶೋಷಣೆ ತೊಲಗಿಸ್ಬೇಕನ್ನುವಂಥ ಉದ್ದೇಶದಿಂದ ವಿವೇಕಾನಂದರು ಏನ್ ಮಾಡ್ತಾರೆ, ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಹೋಗ್ತಾರೆ. ಮಹಿಳೆಯರಿಗೆ ಶಿಕ್ಷಣವನ್ನು ನೀಡಿದಾಗ ಮಾತ್ರ ಈ ಸಮಾಜದಲ್ಲಿ ದೌರ್ಜನ್ಯ ಅನ್ನೋದು ತೊಡಗಿಸ್ಲಿಕ್ಕೆ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಅನ್ನುವಂಥ ಉದ್ದೇಶದಿಂದ ಸ್ತ್ರೀ ಶಿಕ್ಷಣಕ್ಕೆ ಮತ್ತು ಅವರನ್ನು ಸ್ವಾವಲಂಬನೆಗಳಾಗಿ ಮಾಡಬೇಕು, ಅವ್ರಿಗೆ ಸ್ವಾತಂತ್ರ್ಯಗಳಿಗೆ ಹಕ್ಕನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ವಿವೇಕಾನಂದರು ಶ್ರಮಿಸ್ತಾ ಹೋಗಿದ್ದಾರೆ. ಅರ್ಥ ಇದೆ ವಿದ್ಯಾರ್ಥಿಗಳೆಷ್ಟು? ಹಾಗೆ ಇತರೆ ಸುಧಾರಣಾ ಚಳವಳಿಗಾರರು ಕೂಡ ಹುಟ್ಕೊಳ್ತಾ ಹೋಗ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ದಯಾನಂದ ಸರಸ್ವತಿ ಆಗಿರ್ಬೋದು, ಆತ್ಮಾರಾಮ್ ಪಾಂಡುರಂಗ ಆಗಿರ್ಬೋದು, ಜಸ್ಟಿಸ್ ಎಂ ರಾನಡೆ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಇಷ್ಟು ಜನ ಸಮಾಜ ಸುಧಾರಣಕರಾಗಿ ಚಳವಳಿಯಲ್ಲಿ ಭಾಗವಹಿಸಿ ಈ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಬೇಕು ಅನ್ನೋ ಉದ್ದೇಶದಿಂದ ಹೋರಾಟವನ್ನು ಮಾಡಿದ್ದಾರೆ. ಇಷ್ಟೇ ಅಲ್ಲ, ಇತರೆ ಸುಧಾರಕರು ಕೂಡ ಇದ್ದಾರೆ ಚಳವಳಿಯಲ್ಲಿ. ಯಾರಪ್ಪ ಅನ್ನೋದಾದ್ರೆ ಡಾಕ್ಟರ್ ಅನಿ ಬೆಸೆಂಟ್ ಅವರಿಂದ ಥಿಯೋಸಾಫಿಕಲ್ ಸೊಸೈಟಿ ಕೂಡ ಒಂದು ಸಮಾಜವನ್ನು ಅನಿ ಬೆಸೆಂಟ್ ಅವರು ಹುಟ್ಟುಹಾಕ್ತಾರೆ. ಹಾಗೆ ಮಹರ್ಷಿ ಅರವಿಂದ ಘೋಷರು ಕೂಡ ಡಿವೈನ್ ಲೈಫ್ ಸೊಸೈಟಿ ಎನ್ನುವಂಥದ್ದನ್ನು ಸಮಾಜವನ್ನು ಹುಟ್ಟಾಕ್ತಾರೆ. ಮಹರ್ಷಿ ಅರವಿಂದ ಘೋಷರು ಏನ್ ಮಾಡ್ತಾರೆ, ಅರವಿಂದ್ ಘೋಷ್ ಅವರ ಒಂದು ಸಮಾಜವನ್ನು ಹುಟ್ಟಾಕ್ತಾರೆ. ಯಾವ್ದಪ್ಪ ಅರವಿಂದ್ ಘೋಷ್ ಅವರ ಒಂದು ಸಮಾಜದಾಗ ಡಿವೈನ್ ಲೈಫ್ ಸೊಸೈಟಿ ಎನ್ನುವಂತ ಸಮಾಜವನ್ನು ಹುಟ್ಟು ಹಾಕ್ತಾರೆ. ಡಿವೈನ್ ಲೈಫ್ ಸೊಸೈಟಿ ಇದರಿಂದ ಏನಾಗುತ್ತೆ, ಜಾತಿಗೆ ಸಂಬಂಧಿಸಿದಂತ ನಿರ್ಬಂಧಗಳು ಸಡಿಲಗೊಳ್ಳುವುದಕ್ಕೆ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಜಾತಿಯನ್ನ ತೊಲಗಿಸಲಿಕ್ಕೆ, ಈ ಬದಲಾವಣೆಯನ್ನು ಮಾಡಲಿಕ್ಕೆ ಮುಖ್ಯವಾದಂತಹ ಕಾರಣಗಳು ಅಂತ ನಾವಿಲ್ಲಿ ಹೇಳ್ಬೋದು. ಅರ್ಥ ಇದರಲ್ಲಿ ವಿದ್ಯಾರ್ಥಿಗಳೆಷ್ಟು? ಜಾತಿಗೆ ಸಂಬಂಧಪಟ್ಟಂಗೆ ಸಮಾಜ ಸುಧಾರಣಾ ಚಳುವಳಿಗಳ ಪಾತ್ರ ಅಂದಾಗ ಈ ಜಾತಿಗೆ ಸಂಬಂಧಪಟ್ಟಿರುವಂತಹ ಸುಧಾರಣಾ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಹಾಗೆ ವಿವೇಕಾನಂದರು, ಜಸ್ಟಿಸ್ ರಾನಡೆ ಆಗಿರ್ಬೋದು, ಹಾಗೆ ಕೊನೆಯದಾಗಿ ಅನಿ ಬೆಸೆಂಟ್ ಅವರು, ಇಷ್ಟು ಜನ ಏನು ಮಾಡ್ತಾರೆ, ಸಮಾಜ ಸುಧಾರಕರಾಗಿ ತಮ್ಮ ಚಳುವಳಿಯನ್ನು ಹೋರಾಟವನ್ನು ಮಾಡಿ ಅದರ ಪ್ರತಿಫಲವಾಗಿ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಓಕೆ, ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಹೊಸ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವ. ಏನಪ್ಪ ಹೊಸ ಸಾಮಾಜಿಕ ವ್ಯವಸ್ಥೆ ಅಂತ ಹೇಳಿದಾಗ ಇಲ್ಲಿ ಹೊಸ ಹೊಸ ಸಮಾಜಗಳು ಹುಟ್ಕೊಳ್ಳಿಕ್ಕೆ, ಸಂಘಗಳು ಹುಟ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಬರೀ ಸಮಾಜ ಸುಧಾರಕರಷ್ಟೇ ಇರಲಿಲ್ಲ, ಹೊಸ ಸಮಾಜ ವ್ಯವಸ್ಥೆ ಕೂಡ ಹುಟ್ಕೊಳ್ತಾ ಹೋಗುತ್ತೆ. ಏನಪ್ಪ ಅಂದ್ರೆ ಸಮಾಜದಲ್ಲಿರುವಂತಹ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ನೋಡ್ತಾ ಹೋಗ್ತೀವಿ. ಹೊಸ ಹೊಸ ಬಗೆಯ ಸಂಘಟನೆಗಳು ಹುಟ್ಕೊಳ್ತಾ ಹೋಗ್ತವೆ. ಯಾವಪ್ಪ ಆ ಹೊಸ ಬಗೆಯ ಸಂಘಟನೆಗಳಂದಾಗ ಇಲ್ಲಿ ಬಂಡವಾಳಶಾಹಿಗಳು, ರೈತರು, ಉದ್ದಿಮೆದಾರರು, ವ್ಯಾಪಾರಸ್ಥರು, ಗೇಣಿದಾರರು, ಭೂಮಾಲೀಕರು, ವೈದ್ಯರು, ವಕೀಲರು, ಶಿಕ್ಷಕರು, ಹೀಗೆ ಹಲವಾರು ರೀತಿಯಲ್ಲಿ ತಮ್ಮದೇ ಆದಂತಹ ಸಂಘಗಳು ಹುಟ್ಕೊಳ್ತಾ ಹೋಗ್ತವೆ. ಹೊಸ ಹೊಸ ಸಂಘಟನೆಗಳು ಹುಟ್ಕೊಳ್ತಾ ಹೋಗ್ತವೆ. ಹಾಗಾದ್ರೆ ಈ ಸಂಘಟನೆಯಲ್ಲಿ ಈ ಭೂಮಾಲೀಕರಿದ್ದಾರೆ, ವೈದ್ಯರಿದ್ದಾರೆ, ಗೇಣಿದಾರರಿದ್ದಾರೆ, ರೈತರಿದ್ದಾರೆ, ಭೂಮಾಲೀಕರು, ವೈದ್ಯರು, ಹಾಗೆ ವ್ಯಾಪಾರಸ್ಥರಿದ್ದಾರೆ, ಉದ್ದಿಮೆದಾರರಿದ್ದಾರೆ, ಶಿಕ್ಷಕರಿದ್ದಾರೆ. ಹಾಗಾದ್ರೆ ಇಲ್ಲಿ ಬರೀ ತಮ್ಮ ಒಂದೇ ಜಾತಿಯಲ್ಲಿರೋರು ಮಾತ್ರ ಇರಲಿಲ್ಲ. ಶಿಕ್ಷಕ ವೃತ್ತಿಯಲ್ಲಿದ್ದಾರೆ ಅಂದ್ರೆ ಅವರ ಸಂಘ ಇದೆ ಅಂದ್ರೆ ಅಲ್ಲಿ ಬರೀ ಮೇಲ್ವರ್ಗದವರು ಅಷ್ಟೇ ಇರಲಿಲ್ಲ. ಅಸ್ಪೃಶ್ಯ ಜಾತಿಯಲ್ಲಿರುವಂತಹ ಶಿಕ್ಷಕರು ಕೂಡ ಇದ್ರು. ಗೇಣಿದಾರರು ನಾವೆಲ್ಲ ಉದಾಹರಣೆ ರೈತರನ್ನು ನೋಡ್ತಾ ಹೋಗ್ತೀವಿ. ರೈತರ ತಕ್ಷಣ ಬರೀ ಲಿಂಗಾಯತರು, ಒಕ್ಕಲಿಗರು ಅಷ್ಟೇ ರೈತರಾಗಿದ್ದಾರ? ಇಲ್ಲ. ಸಮಾಜದಲ್ಲಿ ಹಲವಾರು ಕೆಳ ಜಾತಿಯವರು, ಅಸ್ಪೃಶ್ಯ ಜಾತಿಯವರು, ಮಧ್ಯಮ ವರ್ಗದವರು, ಈ ಮೇಲ್ವರ್ಗದವರು ಕೂಡ ರೈತರು ಕೂಡ ಇದ್ದಾರೆ. ಇಲ್ಲಿ ಹೊಸ ಹೊಸ ನಂಬಿಕೆಗಳು ಅಥವಾ ಆಸೆಗಳು ಅವರಲ್ಲಿ ಮೂಡ್ತಾ ಹೋಗುತ್ತೆ. ಯಾಕೆಂತಂದ್ರೆ ಎಲ್ಲ ನಮ್ಮ ಸಂಘಟನೆ ಇದೆ ಅಂದಾಗ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ಇವ್ರನ್ನ ನಾವೆಲ್ಲ ಅಭಿವೃದ್ಧಿ ಮಾಡ್ಬೇಕನ್ನುವಂಥ ಭಾವನೆ ಆ ಜನರಲ್ಲಿ ಮೂಡಿದ್ರಿಂದ ಶಿಕ್ಷಣ ಪಡೆದಂತ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಈ ಜಾತಿ ಸಂಘಟನೆಯನ್ನ ಹೆಚ್ಚು ಅಭಿವೃದ್ಧಿ ಮಾಡಬೇಕನ್ನೋ ಸಲುವಾಗಿ ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ತೊಲಗಿಸಬೇಕನ್ನುವಂಥ ಉದ್ದೇಶದಿಂದ ಎಲ್ಲರೂ ಕೂಡ ಶ್ರಮಿಸ್ತಾ ಹೋಗ್ತಾರೆ. ಇದರಿಂದ ಏನಾಗಿತ್ತು, ಜಾತಿಯ ಪ್ರಜ್ಞೆ ಅನ್ನೋದು ದುರ್ಬಲಗೊಳ್ತಾ ಹೋಯಿತು. ಹಾಗೆ ಈ ಸಂಘಟನೆಯಲ್ಲಿ ಉದಾಹರಣೆ ಈ ಶಿಕ್ಷಕರಿದ್ದಾರೆ ಅಂದರೆ ಶಿಕ್ಷಕರ ವೃತ್ತಿಯಲ್ಲಿರುವಂಥ ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅನ್ನೋದಾದ್ರೆ ಅಲ್ಲಿನ ಸಂಘಟನೆ ಎಲ್ಲರೂ ಕೂಡ ಅವರ ಬೆಂಬಲಕ್ಕೆ ನಿಂತುಕೊಳ್ತಾ ಇದ್ರು. ರೈತರಿಗೆ ರೈತರಿಗೆ ಅನ್ಯಾಯ ಆಗಿದೆ ಅನ್ನೋದಾದ್ರೆ ಎಲ್ಲ ಇಡೀ ಅಖಿಲ ಭಾರತ ರೈತ ಸಂಘಟನೆಗಳು ಉಟ್ಕೊಂಡು ಅವರೇ ಮಾಡ್ತಿದ್ರು, ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಇಲ್ಲಿ ಇದರಿಂದ ಏನಾಯ್ತು, ಜಾತಿಯಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಆಗಿದೆ. ಇದಿಷ್ಟೇ ಅಲ್ಲ, ಮಿಲ್ ಮಾಲೀಕರ ಸಂಘಟನೆಗಳು ಹುಟ್ಕೊಳ್ತಾ ಹೋಗ್ತವೆ.
ಈ ಕಾರ್ಖಾನೆಗಳು ಮಿಲ್ಗಳಿದ್ದಾವೆ ಅಂದರೆ ಅವರ ಮಾಲೀಕರ ಸಂಘಟನೆಗಳು ಕೂಡ ಹುಟ್ಕೊಳ್ತಾ ಹೋದವು. ಇದರಿಂದ ಏನಾಯಿತು, ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳು ಹುಟ್ಕೊಳ್ತಾ ಹೋಯಿತು. ಯಾವಾಗ ಮಿಲ್ಗಳಲ್ಲಿ ಕೆಲಸ ಮಾಡುವಂಥ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥ ರೈತರು, ಕೂಲಿ ಕಾರ್ಮಿಕರಿದ್ದಾರೆ, ಇಂತಹ ಕಾರ್ಮಿಕರು ಭಾರತದ ಅಖಿಲ ಕಾರ್ಮಿಕ ಸಂಘಟನೆಗಳನ್ನು ಏನಂತೆ ಹುಟ್ಕೊಳ್ತಾ ಹೋಗುತ್ತೆ. ಹಾಗೆ ಬರೀ ರೈತರಿಗೆ ಅಷ್ಟೇ ಇಲ್ಲ, ರೈತ ಸಂಘಟನೆಗಳು ಅಷ್ಟೇ ಇಲ್ಲ, ಅಖಿಲ ಭಾರತ ರೈತ ಸಂಘಟನೆಗಳು ಹುಟ್ಕೊಂಡು ಅಖಿಲ ಭಾರತದಲ್ಲಿ, ಇಡೀ ಭಾರತದಲ್ಲಿ ರೈತ ಸಂಘಟನೆಗಳು ಕೂಡ ಹುಟ್ಕೊಳ್ತಾ ಹೋಯಿತು. ಇದರಿಂದ ಏನಾಯಿತು, ರೈತರ ಬೇಡಿಕೆಗಳು, ವೈದ್ಯರ ಬೇಡಿಕೆಗಳು, ಕಾರ್ಮಿಕರ ಬೇಡಿಕೆಗಳು, ಹಾಗೆ ಗೇಣಿದಾರರು, ಭೂ ಮಾಲೀಕರ ಬೇಡಿಕೆಗಳಿದ್ದೇವೆ ಅವ್ರಿಗೆಲ್ಲ ಒಂದು ಕಡೆ ಅನ್ಯಾಯ ಆಗ್ತಿದೆ. ಇದರಿಂದ ಏನಾಯಿತು, ಸ್ವಲ್ಪ ಅವರಿಗೆ ಲಾಭವನ್ನು ಅಥವಾ ಎಲ್ಲ ಒಂದು ಕಡೆ ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಆಗ್ತಾ ಹೋಯಿತು. ಇದರಿಂದ ಏನಾಯಿತು, ಎಲ್ಲರೂ ಕೂಡ ಒಗ್ಗಟ್ಟಾಗಿರುವಂಥ ಅವಕಾಶ ದೊರಕಿದ್ರಿಂದ ಇಲ್ಲಿ ಜಾತಿಯ ಪ್ರಜ್ಞೆ ಅನ್ನೋದು ದುರ್ಬಲ ಆಯ್ತಾ ಹೋಯಿತು. ಅರ್ಥ ಇದ್ದಾರೆ ವಿದ್ಯಾರ್ಥಿಗಳೇ? ನಾವು ನೆಕ್ಸ್ಟ್ ನೋಡೋಣ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವ. 5ನೇ ಪಾಯಿಂಟ್, ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವ. ಏನಪ್ಪ ಸ್ವಾತಂತ್ರ್ಯ ಚಳುವಳಿ ಪ್ರಭಾವ ಅಂದಾಗ ಇಲ್ಲಿ ಕೂಡ ಜಾತಿಯಲ್ಲಿ ಸ್ವಲ್ಪ ಜ್ಞಾನ ಅನ್ನೋದು ಬೆಳೀತಾ ಹೋಗುತ್ತೆ. ಜಾತಿಯ ಪ್ರೇಮವು ಕೂಡ ನಾವು ನೋಡ್ಬೋದು ಹೆಚ್ಚಾಗಿ. ಇಲ್ಲಿ ಉದ್ದೇಶ, ಇಡೀ ಭಾರತದ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಸ್ವತಂತ್ರವನ್ನ ಪಡಿಬೇಕು. ಬರೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಮೇಲ್ವರ್ಗದವರು ಅಷ್ಟೇ ಇರಲಿಲ್ಲ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಸ್ಪೃಶ್ಯ ಜಾತಿಯವರಿದ್ರು, ಕೆಳವರ್ಗದವರಿದ್ರು, ಮಧ್ಯಮ ವರ್ಗದವರು, ಮೇಲ್ವರ್ಗದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಾಗೆ ಭಾರತದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಗೊಲ್ಲರು, ವಲಯರು, ಮಾದಿಗರು, ಲಂಬಾಣಿ, ಗೋಬಿ, ಹೀಗೆ ಹಲವಾರು ಜಾತಿಯ ಜನರು ಕೂಡ ಏನು ಮಾಡ್ತಿತ್ತು, ಭಾರತದಲ್ಲಿನ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ್ರು. ಈ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸುವ ಉದ್ದೇಶ ಸ್ವಾತಂತ್ರ್ಯವನ್ನು ಪಡಿಬೇಕು ಅನ್ನುವಂಥ ಹೋರಾಟದಿಂದ ಅವರೆಲ್ಲರೂ ಕೂಡ ಚಳವಳಿಯಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಇದರಿಂದ ಏನಾಯಿತು, ಆ ಚಳುವಳಿಯಲ್ಲಿ ಹೋರಾಟದಲ್ಲಿ ಏನು ಮಾಡ್ತಾ ಇದ್ರು, ಚಳುವಳಿಯಲ್ಲಿ ಅಲ್ಲಿ ಜಾತಿ ಅನ್ನೋದನ್ನು ನಾವಿಲ್ಲಿ ಆಟೋಮೆಟಿಕ್ ಆಗಿ ದುರ್ಬಲಗೊಳ್ತಾ ಹೋಗುತ್ತೆ. ಯಾಕಂದ್ರೆ ಮಡಿ ಮೈಲಿಗೆ ಅನ್ನೋದು ಸಂಪೂರ್ಣ ನಶಿಸ್ತಾ ಹೋಗುತ್ತೆ. ಯಾಕಂದ್ರೆ ಅವ್ರ ಉದ್ದೇಶವನ್ನೇ ನಾವು ಸ್ವತಂತ್ರ ಪಡಿಬೇಕು, ನಮ್ಮಲ್ಲಿ ಮಡಿ ಮೇಲಿಗೆ ಈ ಜಾತಿ ಪದ್ಧತಿಯನ್ನು ಬೆಳೆಸ್ಕೊಳ್ಬೋದು ಅನ್ನೋ ಉದ್ದೇಶ ಅಲ್ಲಿ ಆಟೋಮೆಟಿಕ್ ಆಗಿ ಅವರಲ್ಲಿ ಮೂಡ್ತಾ ಹೋಗುತ್ತೆ. ಇದೆಲ್ಲರ ಪರಿಣಾಮವಾಗಿ ನಮಗೆ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಬರೀ ಮೇಲ್ವರ್ಗದವರು, ಭೂಮಾಲೀಕರು ಅಥವಾ ಬ್ರಾಹ್ಮಣರಿಂದ ನಾವು ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಇರಲಿಲ್ಲ. ಇಡೀ ಭಾರತದಲ್ಲಿರುವಂಥ ಎಲ್ಲ ಜಾತಿಯವರು, ಅದರಲ್ಲೂ ಮಹಿಳೆಯರು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ರು. ಇಲ್ಲಿ ಮಡಿ ಮೇಲಿಗೆ ಜಾತಿ ಪ್ರಜ್ಞೆ ಒಂದು ದುರ್ಬಲಗೊಳ್ತಾ ಹೋಯಿತು. ಇದರಿಂದ ಏನಾಯ್ತು, ನಮಗೆ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ ಆಯಿತು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೆಷ್ಟು? ಕೊನೆಯದಾಗಿ ಔದ್ಯೋಗೀಕರಣ ಮತ್ತು ನಗರೀಕರಣದ ಪ್ರಭಾವ. ಇಲ್ಲಿ ಔದ್ಯೋಗೀಕರಣ ಅಂತಂದಾಗ ಉದ್ಯೋಗಗಳು ಬೆಳವಣಿಗೆ ಆಗ್ತಾ ಹೋಯಿತು. ಏನಪ್ಪ ಉದ್ಯೋಗಗಳು ಅಂತಂದಾಗ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಉದ್ಯೋಗಗಳು ಇದ್ದು, ಕರಕುಶಲ ಕಲೆಗಳಿದ್ವು. ಹಾಗೆ ಇವೇನಾಯ್ತು, ಜೀವನಕ್ಕೆ ತುಂಬ ಕಷ್ಟ ಆಯ್ತಾ ಹೋಯ್ತು. ಗ್ರಾಮೀಣ ಭಾಗದಲ್ಲಿ ಅಂದಾಗ ಈ ಬುಟ್ಟಿ ಎಳೆಯುವುದು, ಪರಕೆಗಳನ್ನು ಮಾಡುವಂಥದ್ದಾಗಿರ್ಬೋದು, ಈ ಕಮ್ಮಾರ, ಕುಂಬಾರ, ಬಡಗಿ ಕೆಲಸ ಮಾಡೋರು, ಹೀಗೆ ಚಮ್ಮಾರು, ಚಪ್ಪಲಿಯನ್ನು ಹೊಲಿಯುವರು, ಈ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಆಧುನಿಕ ಬುದ್ಧಿಮೆ ಅನ್ನೋದು ಬೆಳೀತಾ ಹೋಯಿತು. ಆಧುನಿಕ ಹೊಸ ಹೊಸ ಟೆಕ್ನಾಲಜಿ ಬಂತು. ಇದರಿಂದ ಏನಾಯಿತು, ಈ ಕರಕುಶಲಗಳ ಕಲೆಗಳೇನಾಯಿತು ನಶಿಸ್ತಾ ಹೋಯಿತು. ಜೀವನ ಮಾಡಲಿಕ್ಕೆ ತುಂಬಾ ಕಷ್ಟ ಆಯಿತು ಅಂತಹ ಕಾರ್ಮಿಕರಿಗೆ, ಜನರಿಗೆ. ಈ ಜೀವನ ಮಾಡಬೇಕಲ್ಲ ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತಾರೆ, ಆ ಜನರಲ್ಲೂ ಕೂಡ ಹೊಸ ಮಾರ್ಗವನ್ನು ಹುಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಏನಪ್ಪ ಹೊಸ ಮಾರ್ಗ ಅಂದಾಗ ಇಲ್ಲಿ ವೃತ್ತಿಯ ಬದಲಾವಣೆ ಆಗುತ್ತಾ ಹೋಗುತ್ತೆ. ನಾವು ನೋಡ್ಬೋದು, ಜಾತಿಯಲ್ಲಿ ವೃತ್ತಿ ಅನ್ನುವಂಥದ್ದು ವಂಶ ಪಾರಂಪರ್ಯವಾಗಿತ್ತು. ಜಾತಿ ಲಕ್ಷಣದಲ್ಲಿ ಅಜ್ಜನಿಂದ ಮಗ ಅದೇ ವೃತ್ತಿಯನ್ನು ಮಾಡಬೇಕಾಯ್ತು. ಈ ಉದಾಹರಣೆ, ಚಪ್ಪಲಿಯನ್ನು ಹೊಲಿತಿದ್ದಾನೆ ಅಜ್ಜನಾದರೆ, ಅಜ್ಜನಿಂದ ಬಳುವಳಿಗೆ ಮಗನಿಗೆ ಚಪ್ಪಲಿ ಹೊಲಿಯುವಂಥ ವೃತ್ತಿ ಇತ್ತು. ಹಾಗೆ ತಂದೆಯಿಂದ ಮೊಮ್ಮಗನಿಗೆ ಅಥವಾ ಮಗನಿಗೆ ಈ ಚಪ್ಪಲಿ ಹೊಲಿಯುವಂಥ ವೃತ್ತಿ ಅಂತದ್ದು ವಂಶ ಪಾರಂಪರ್ಯವಾಗಿ ಬರ್ತಾ ಇತ್ತು. ಆದರೆ ಇಲ್ಲಿ ವೃತ್ತಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಏನಪ್ಪ ಅಂತಂದ್ರೆ ಈ ವೃತ್ತಿ ಆಯ್ಕೆಗಳು ಮುಕ್ತವಾಗಿದ್ದಾವೆ. ಚಪ್ಪಲಿ ಹೊಲಿಯುವ ಮಗ ಕಾರ್ಖಾನೆಗಳಲ್ಲಿ ಕಾರ್ಮಿಕನಾಗಿ ಕೆಲಸವನ್ನ ಮಾಡಬಹುದು. ರೈತನಾಗಿರುವಂಥ ಮಗ ಅಥವಾ ಕ್ಷೌರಿಕ ಮಾಡುವಂಥ ವೃತ್ತಿಯಲ್ಲಿರುವಂಥ ಮಗ ಬೆಂಗಳೂರಂಥ ನಗರಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಶಿಕ್ಷಣ ಪಡೆದಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಉದ್ಯೋಗಗಳಲ್ಲಿ ಕಾರ್ಖಾನೆ ಇಂಜಿನಿಯರ್ಗಳು, ಡಾಕ್ಟರ್ಗಳಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಇದು ಏನಾಯ್ತು, ಉದ್ಯೋಗಗಳನ್ನು ಹುಡುಕೊಂಡು ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ನಗರಗಳಿಗೆ ವಲಸೆ ಹೋಗುವಂಥ ಅವಕಾಶ ಸಿಗುತ್ತೆ. ಆ ಸಮಯದಲ್ಲಿ ವಲಸೆ ಹೋಗುವಂಥ ಅನಿವಾರ್ಯ ಆದಾಗ ಆಗಿನ ಸಮಯದಲ್ಲಿ ರೈಲುಗಳಲ್ಲಿ, ಸಾರಿಗೆಯಲ್ಲಿ, ಬಸ್ಗಳಲ್ಲಿ ಓಡಾಡಬೇಕಾಗಿತ್ತು. ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ, ದೆಹಲಿಗೆ ಅಂದಾಗ ಅಲ್ಲಿ ಬಸ್ಗಳಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ನಾನು ಹೋಗ್ಬೇಕು, ನಾನು ಬ್ರಾಹ್ಮಣ ಆದರೂ ಕೂಡ ಮೈಸೂರು ಅಥವಾ ಬೆಂಗಳೂರಿಗೆ ಹೋಗಲೇಬೇಕು, ಅಸ್ಪೃಶ್ಯ ಜಾತಿಯವರು ಕೂಡ ಆ ಬಸ್ಸಲ್ಲಿ ಬರಲೇಬೇಕು.
ಇದರಿಂದ ಏನಾಯಿತು, ಎಲ್ಲ ಜಾತಿಯವರು ಒಂದೇ ಬಸ್ಸಲ್ಲಿ ಅಥವಾ ಒಂದೇ ಟ್ರೈನಲ್ಲಿ ಹೋಗುವಂಥ ಸಂದರ್ಭ ಬಂದಿದ್ದರಿಂದ ಅವರಲ್ಲಿ ಮಡಿ ಮೈಲಿಗೆ ಜಾತಿ ಪದ್ಧತಿ ಅನ್ನೋದು ಆಟೋಮೆಟಿಕ್ ಆಗಿ ಕ್ಷೀಣಿಸ್ತಾ ಹೋಗುತ್ತೆ. ಈ ಕ್ಷೀಣಿಸಿದ್ರಿಂದ ಏನಾಯಿತು, ಜಾತಿಯು ದುರ್ಬಲಗೊಳ್ಳಲಿಕ್ಕೆ ಕಾರಣ ಆಗುತ್ತೆ. ಕಾರ್ಖಾನೆಗಳಲ್ಲಿ ಇಷ್ಟೇ ಅಲ್ಲ, ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ನಗರಗಳಿಗೆ ಹೋದು ಆ ಸಂದರ್ಭದಲ್ಲಿ ಅಲ್ಲಿ ಕೂಡ ಏನೈತೆ, ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿರ್ಬಂಧಗಳೇನಿದ್ವು, ಅಲ್ಲಿ ಕುಡಿಯೋ ನೀರಲ್ಲಿ ನಿರ್ಬಂಧ ಇತ್ತು. ಆದರೆ ಕೆಲಸ ಮಾಡುವಂಥ ವೃತ್ತಿಯಲ್ಲಿ ಕೂಡ ಸ್ವಲ್ಪ ಸಡಿಲಗೊಳ್ತಾ ಹೋಗುತ್ತೆ. ಕುಡಿಯೋ ನೀರಲ್ಲೂ ಕೂಡ ನಿರ್ಬಂಧ ಮಾಡಂಗಿಲ್ಲ. ಈ ಬ್ರಾಹ್ಮಣರು ನೀರನ್ನು ಕುಡಿತಿದ್ದಾರೆ ಅನ್ನೋದಾದ್ರೆ ನಾನು ಕೂಡ ಅದೇ ನೀರನ್ನು ಬಳಸಲಿಕ್ಕೆ ಅವಕಾಶ ಸಿಗುತ್ತೆ. ಊಟ ಮಾಡ್ತಾ ಇದ್ವಿ, ಉದಾಹರಣೆ ನಾವು ನಗರಗಳಲ್ಲಿ ನೋಡ್ತಾರೆ ಒಟ್ಟಿಗೆ ಕೂತ್ಕೊಂಡು ಆಹಾರವನ್ನು ಸೇವನೆ ಮಾಡ್ತಿದ್ದಾರೆ, ಒಟ್ಟಿಗೆ ಕೂತ್ಕೊಂಡು ಕೆಲಸವನ್ನು ಮಾಡ್ತಿದ್ರೆ ಎಲ್ಲರೂ ಕೂಡ ಒಂದೇ ಇದರಲ್ಲಿ ನೀರನ್ನು ಕುಡಿಯುವಂಥ ಅವಕಾಶಗಳು ಬರುತ್ತೆ. ಇದರಿಂದ ಏನಕ್ಕೆ ಜಾತಿಯ ದುರ್ಬಲತೆ ಕ್ಷೀಣಿಸ್ತಾ ಹೋಗುತ್ತೆ. ಈ ದುರ್ಬಲಗೊಂಡದ್ರಿಂದ ಏನಾಯಿತು, ಜನರೆಲ್ಲ ಈ ಅಸ್ಪೃಶ್ಯ ಜಾತಿ ಮೇಲುಗೋರರು ಒಟ್ಟಿಗೆ ಕೂತ್ಕೊಂಡು ಜೀವನ ಮಾಡುವಂಥ ಸಂದರ್ಭ ಉಂಟಾಗ್ತಾ ಹೋಗುತ್ತೆ. ಹಾಗೆ ನಗರದಲ್ಲಿ ಕೂಡ ಜಾತಿ ಪದ್ಧತಿ ಅನ್ನೋದು ಸಂಪೂರ್ಣವಾಗಿ ಕ್ಷೀಣಿಸ್ತಾ ಬಂತು. ಈ ಮಡಿ ಮೇಲಿಗೆ ಇವೆಲ್ಲ ಕೂಡ ಸಂಪೂರ್ಣವಾಗಿ ಕ್ಷೀಣಿಸಿ ಆಗ ನಗರದಲ್ಲಂತೂ ಸಂಪೂರ್ಣವಾಗಿ ಜಾತಿ ಪಂಚಾಯತಿಗಳನ್ನ ನಶಿಸಿದವು. ನಾವು ನೋಡ್ಬೋದು, ಅಲ್ಲಿ ನಗರಗಳೇನೋ ತಪ್ಪನ್ನು ಮಾಡಿದ್ರೆ, ಕಳ್ಳತನ ಮಾಡಿದೆ ಅಥವಾ ಏನಾದರೂ ಅತ್ಯಾಚಾರ ದೊರಡೆ ಮಾಡಿದೆ ಅಂದರೆ ಅವನನ್ನ ಪಂಚಾಯತಿಗಳು ಕೂಡ ಅಲ್ಲಿ ಏನಿಲ್ಲ, ಡೈರೆಕ್ಟಾಗಿ ಏನಿದ್ರು ಪೊಲೀಸು ನ್ಯಾಯಾಲಯದ ಮೊರೆ ಹೋಗ್ತಿದ್ದಾರೆ. ಇವಿಷ್ಟು ಈ ಸ್ವಾತಂತ್ರ್ಯ ಪೂರ್ವದಲ್ಲಾದಂಥ ಬದಲಾವಣೆಗಳಂತ ಹೇಳ್ಬೋದು. ಅರ್ಥ ಇದರಲ್ಲಿ ವಿದ್ಯಾರ್ಥಿಗಳೆಷ್ಟು ನಾವು ಈ ಸ್ವಾತಂತ್ರ್ಯ ಚಳವಳಿ ನಿಮ್ಗೆ ಕೇಳಬಹುದು, ಒಂದು 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಕೇಳ್ತಾರೆ. ಜಾತಿ ವ್ಯವಸ್ಥೆಯಲ್ಲಾದಂಥ ಬದಲಾವಣೆಗಳನ್ನು ಕುರಿತು ಚರ್ಚಿಸಿ ವಿವರಿಸಿ ಅಂತ ಕೇಳ್ತೇನೆ. ಆಗ ನಾವು ಬರೀಬಹುದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬದಲಾವಣೆ, ಸ್ವಾತಂತ್ರ್ಯ ನಂತರದಲ್ಲಾದಂಥ ಬದಲಾವಣೆಗಳನ್ನ 2 ವಿಧಗಳಲ್ಲಿ ನಾವು ನೋಡ್ಬೋದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ಅಂದಾಗ ಇಲ್ಲಿ ಸಾರ್ವತ್ರಿಕ ಕಾನೂನುಗಳ ಪರಿಚಯ ಆಗ್ತಾ ಹೋಗುತ್ತೆ. ಹಲವಾರು ಕಾಯ್ದೆಗಳು ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಈ ಪೊಲೀಸು ನ್ಯಾಯಾಲಯಗಳನ್ನು ಜಾರಿಗೊಳಿಸಿದ್ರಿಂದ ಏನಿತ್ತು, ಗ್ರಾಮ ಪಂಚಾಯತಿಗಳು ಆಟೋಮೆಟಿಕ್ ತನ್ನ ಅಸ್ತಿತ್ವವನ್ನು ಪ್ರಾಧಾನ್ಯತೆಯನ್ನು ಕಳ್ಕೊಳ್ತಾ ಹೋಗುತ್ತೆ. ಹಾಗೆ 1950ರ ಕಾಯ್ದೆಯನ್ನು ಜಾರಿಗೊಳಿಸ್ತಾ ಹೋಗುತ್ತೆ ಬ್ರಿಟಿಷ್ ಸರ್ಕಾರ, ಜಾತಿ ದೌರ್ಬಲ್ಯ ನಿವಾರಣಾ ಕಾಯ್ದೆ. ಹಾಗೆ 1956ರ ವಿಶೇಷ ಕಾಯ್ದೆ, 1956ರ ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ, ವಿಧವೆಯರಿಗೆ ಪುನರ್ವಿವಾಹ ಆಗುವಂಥ ಅವಕಾಶವನ್ನು ಕಲ್ಪಿಸುತ್ತಾ ಹೋಗುತ್ತೆ. 1972ರ ವಿಶೇಷ ವಿವಾಹ ಕಾಯ್ದೆ, ಈ ಕಾಯ್ದೆ ಏನು ಮಾಡುತ್ತೆ, ಇಲ್ಲಿ ವಿಶೇಷವಾಗಿ ಅಂತರ್ಜಾತಿ ಅಂತರ್ಧರ್ಮಗಳಿಗೆ ವಿವಾಹ ಆಗಲಿಕ್ಕೆ ಮನ್ನಣೆಯನ್ನು ನೀಡ್ತಾ ಹೋಗುತ್ತೆ. ಹಾಗೆ ಆಂಗ್ಲ ಶಿಕ್ಷಣದ ಪ್ರಭಾವ, ಹೊಸ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವ, ಹಾಗೆ ಸ್ವಾತಂತ್ರ್ಯ ಚಳವಳಿ ಪ್ರಭಾವ, ಔದ್ಯೋಗೀಕರಣ, ನಗರೀಕರಣ, ಇವೆಲ್ಲವೂ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಾದಂಥ ಜಾತಿಯಲ್ಲಾದಂಥ ಬದಲಾವಣೆಗಳಾಗಿವೆ. ಅರ್ಥ ಆಗಿದ್ದರೆ ವಿದ್ಯಾರ್ಥಿಗಳೆಷ್ಟು? ಮುಂದಿನ ತರಗತಿಯಲ್ಲಿ ನಾವು ಸ್ವಾತಂತ್ರ್ಯ ನಂತರದಲ್ಲಾದಂಥ ಬದಲಾವಣೆಗಳು, ಸ್ವಾತಂತ್ರ್ಯ ನಂತರದಲ್ಲಿ ಏನೇನೆಲ್ಲ ಬದಲಾವಣೆ ಆದವು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಷ್ಟು ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳು.